ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ನಾನು ಡ್ರೆಸ್ ಮೆಟೀರಿಯಲ್ ಅಂದರೆ ಚೂಡಿದಾರ್ ಟಾಪ್ನ ಯಾವ ರೀತಿ ಮೆಜರ್ಮೆಂಟ್ ಟಾಪ್ನ ಯೂಸ್ ಮಾಡಿಕೊಂಡು ಕಟ್ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಫೋಲ್ಡಿಂಗ್ ನನ್ನ ಕಡೆ ಹಾಕ್ಕೊಂಡಿದ್ದೀನಿ. ನೋಡಿ, ಫೋಲ್ಡಿಂಗ್ ಈ ಕಡೆ ರೈಟ್ ಸೈಡ್ ಬರೋ ಥರ, ಮತ್ತು ಈ ಬಾಟಮ್ಗೆ ಓಪನ್ ಇರೋದು ಈ ಥರ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದಮೇಲೆ ನೀವು ಮೆಜರ್ಮೆಂಟ್ ಟಾಪ್ನ ಫಸ್ಟು ಎಷ್ಟು ಉದ್ದ ಇದೆ ಏನು ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗೇ ಬರುತ್ತೆ. ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೋಡಿ, ಫಸ್ಟಿಗೆ ನಾನು ಸ್ಟಿಚ್ ಮಾಡಬೇಕು ಅಂದ್ಕೊಂಡಿರೋ ಮೆಟೀರಿಯಲ್ ಟಾಪ್ನ ತಗೊಂಡು ಲೆಂತ್ ಎಷ್ಟಿದೆ ಅಂತ ಫಸ್ಟು ಚೆಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಲೆಂತ್ ಬರ್ತಿದೆ ನನಗೆ 43 ಇಂಚಸ್ಸು. 43 ಇಂಚಸ್ ಲೆಂತ್ ಬರ್ತಾ ಇದೆ ಅಂತಂದರೆ ನನಗೆ 41 ಇಂಚಸ್ ಬೇಕು ರೆಡಿ. ಸೊ ಅದು ಪರ್ಫೆಕ್ಟಾಗಿ ನಮಗೆ ಲೆಂತ್ ಅನ್ನೋದು ಬರುತ್ತೆ. ಈಗ ಟಾಪ್ ಮೆಜರ್ಮೆಂಟ್ ಟಾಪ್ನ ಯೂಸ್ ಮಾಡ್ಕೊಂಡು ನೀವು ಲೆಂತ್ ಎಷ್ಟಿದೆ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ. ನೋಡಿ, ಶೋಲ್ಡ್ರ್ ಅಟ್ಯಾಚಿಂದ ಹಿಡಿದು ಬಾಟಮ್ವರೆಗೂ ನೀವು ಈ ಥರ ಕ್ಲಾತ್ನ ಟಾಪ್ನ ಈ ರೀತಿ ಇಟ್ಕೊಂಡು ಮೆಜರ್ಮೆಂಟ್ ತೊಗೊಳ್ಳಿ. ನೋಡಿ, ರೆಡಿ ನಮಗೆ 41.5 ಬರ್ತಾಯಿದೆ. 41.5 ರೆಡಿ. 41 ಬಂದರೂ ಪರವಾಗಿಲ್ಲ ಅಂತಂದರು ಕಸ್ಟಮರು. 41.5 ಬರ್ತಾಯಿದೆ. ನೋಡಿ, ಶೋಲ್ಡರ್ ತಗೋತಾ ಇದ್ದೀನಿ. 3 ಇಂಚು ರೆಡಿ ಬರ್ತಾಯಿದೆ. ಮೂರು ಇಂಚು ಸ್ವಲ್ಪ ದಪ್ಪ ಮತ್ತು ಶೋಲ್ಡ್ರ್ ಬಿಡ್ತಿರೋ ಬ್ರಾಡಾಗಿರೋರಿಗೆ ನೀವು 3.5 ರೆಡಿ ಬಂದರೂ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಳೋದಾದರೆ ಚೆಸ್ಟ್ ಮೆಜರ್ಮೆಂಟ್ ಬರ್ತಿದೆ ನನಗೆ 20 ಇಂಚಸ್ಸು. ನೋಡಿ, 20 ಇಂಚು ಚೆಸ್ಟ್ ಮೆಜರ್ಮೆಂಟ್ ಬರ್ತಾಯಿದೆ. ಇದು ಒಂದು ಸೈಡ್ ಅಷ್ಟೇ ಮೆಜರ್ಮೆಂಟ್ ತೊಗೋತಾ ಇದ್ದೀನಿ. ಸುತ್ತಳತೆ ಟೋಟಲ್ ನಮಗೆ 40 ಬರುತ್ತೆ, ಒಂದು ಸೈಡ್ಗೆ 20 ಬರುತ್ತೆ. ಈಗ ನಾನು ಹಿಪ್ ಮೆಜರ್ಮೆಂಟು, ಈಗ ನೀವು ಓಪನ್ ಇಟ್ಕೋತಿರಲ್ಲ ಆ ಕಡೆ ಈ ಕಡೆ ಈ ಒಂದು ಡ್ರೆಸ್ದು, ಸೊ ಅದ್ರದ್ದು ಹಿಪ್ ಮೆಜರ್ಮೆಂಟ್ನ ತಗೋತಾ ಇದ್ದೀನಿ. ನೋಡಿ, ಈಗ ನನಗೆ ಅಳತೆ ಕೊಟ್ಟಿದ್ದಾರಲ್ಲ ಆ ಒಂದು ಡ್ರೆಸ್ ಟಾಪ್ದು ಹಿಪ್ ಮೆಜರ್ಮೆಂಟ್ ತೊಗೊಳ್ಳೋಣ ಅಂತಂದರೆ ಅದು ಒಂದು ಸೈಡು ಮೇಲಕ್ಕಿದೆ, ಒಂದು ಸೈಡು ಕೆಳಗಡೆಗಿದೆ. ಸೊ ಆ ರೀತಿ ಸ್ಟಿಚ್ ಮಾಡಿದ್ದಾರೆ. ಅದು ಸ್ವಲ್ಪ ನೀಟಾಗಿ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು ಕಸ್ಟಮರು. ಸ್ವಲ್ಪ ಅದು ಪ್ರಾಬ್ಲಮ್ ಇದೆ. ಒಂದು ಸೈಡು ಅಪ್ಪು, ಒಂದು ಸೈಡ್ ಡೌನ್ ಇದೆ. ಹಿಪ್ಪು ನಾವು ಸೈಡ್ಸ್ ನೀವು ಯಾವ ರೀತಿ ಫೋಲ್ಡ್ ಮಾಡ್ಕೋತೀವಲ್ಲ ಅದು. ಸೊ ಹಾಗಾಗಿ ನಾನು ಒಂದು ಸೈಡ್ ಕರೆಕ್ಟಾಗಿರೋ ಮೆಜರ್ಮೆಂಟ್ ಕಡೆಗೆ ತಗೋತಾ ಇದ್ದೀನಿ. ಹಿಪ್ಪದು ಮೆಜರ್ಮೆಂಟ್ ಎಷ್ಟು ಬೇಕು ಅನ್ನೋದು ನೋಡಿ. ಹಿಪ್ಪದು ನನಗೆ ಮೆಜರ್ಮೆಂಟ್ ಬೇಕು 22 ಇಂಚು ಬರ್ತಿದೆ. ಚೆಸ್ಟ್ದು 20 ಇಂಚು ಬರ್ತಿದೆ. ಈಗ ವೇಸ್ಟದು ಮೆಜರ್ಮೆಂಟ್ ತೊಗೊಳ್ಳೋಣ. ವೇಸ್ಟ್ ಮೆಜರ್ಮೆಂಟ್ ತೊಗೋಬೇಕು ಅಂದರೆ ನಮಗೆ ಹಿಪ್ಪು ಮತ್ತು ಚೆಸ್ಟ್ ಮಿಡ್ಲ್ ಪಾರ್ಟಲ್ಲಿ ನಮಗೆ ವೇಸ್ಟ್ ಮೆಜರ್ಮೆಂಟ್ ಬರುತ್ತೆ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಹಿಪ್ಪುದು ಮತ್ತು ಈ ಒಂದು ಚೆಸ್ಟ್ ಪಾರ್ಟದು ಆರ್ಮೋಲ್ ಅಟ್ಯಾಚ್ ಮಾಡಿರ್ತೀರಲ್ಲ ಅಲ್ಲಿಂದ ಹಿಡಿದು ಹಿಪ್ ಮೆಜರ್ಮೆಂಟ್ ನಿಮಗೆ ಫೋಲ್ಡ್ ಓಪನ್ ಇದೆಯಲ್ಲ ಸೈಡು ಅಲ್ಲಿವರೆಗೂ ಫೋಲ್ಡ್ ಮಾಡಿಕೊಂಡು ಕ್ಲಾತ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ತಗೊಳ್ಳಿ. ನೋಡಿ, ಇಲ್ಲಿ ನನಗೆ ವೇಸ್ಟ್ ಮೆಜರ್ಮೆಂಟ್ ಬರ್ತಿದೆ 19 ಇಂಚು. ಅರ್ಥ ಆಯ್ತಲ್ಲ? ಇಷ್ಟು ಮೆಜರ್ಮೆಂಟ್ ತೊಗೊಂಡಿದ್ದಾದಮೇಲೆ ಸ್ವಲ್ಪ ಹೊತ್ತು ಮೆಜರ್ಮೆಂಟ್ ಟಾಪ್ನ ಸೈಡ್ಗೆ ಇಡೋಣ. ಈಗ ಲೆಂತನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೀವು ಯಾವಾಗಲೇ ಆಗಲಿ ಮೇನ್ ಬಟ್ಟೆಗಿಂತೂ ಅಂದರೆ ಡ್ರೆಸ್ ಚೂಡಿದಾರ್ ಮೇನ್ ಪೀಸ್ ಏನಿದೆಯೋ ಅದಕ್ಕಿಂತೂ ಲೈನಿಂಗ್ ಪೀಸ್ನ ಒಂದು 3ರಿಂದ 4 ಇಂಚಷ್ಟು ಮೇಲಕ್ಕೆ ನೀವು ತೊಗೋಬೇಕಾಗುತ್ತೆ. ಅಂದರೆ ಅದಕ್ಕಿಂತೂ ಶಾರ್ಟ್ ತೊಗೋಬೇಕು ನೀವು ಸ್ಲೀವ್ ಈ ಒಂದು ಲೈನಿಂಗು ಲೆಂತ್ನ. ಅರ್ಥ ಆಯ್ತಲ್ಲ? ಲೈನಿಂಗ್ ಲೆಂತ್ನ ಮೇನ್ ಫ್ಯಾಬ್ರಿಕ್ಗಿಂತೂ 3 ಇಲ್ಲ 4 ಇಂಚಷ್ಟು ನೀವು ಕಡಿಮೆ ತಗೋಬೇಕಾಗತ್ತೆ. ಮತ್ತು ಬಟ್ಟೆ ಸಿಂಕ್ ಆಗೋ ಚಾನ್ಸಸ್ ಇರುತ್ತೆ. ಸಿಂಕ್ ಆಗೋದಕ್ಕೂ ನೀವು ಎಕ್ಸ್ಟ್ರಾ ಕ್ಲಾತ್ನ ಬಿಡಬೇಕಾಗತ್ತೆ. ಈಗ ನಿಮ್ಗೆ ಲೆಂತು 41 ಇಂಚಸ್ ಬೇಕು ಅಂದರೆ ಸಿಂಕ್ ಆಗೋ ಕ್ಲಾತಿಗೆ ನೀವೇನಾಗುತ್ತೆ 42.5 1 ಇಂಚಷ್ಟು ನೀವು ಸಿಂಕ್ ಆಗುತ್ತೆ ಕ್ಲಾತು. 1 ಇಂಚಷ್ಟು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಸಿಂಥೆಟಿಕ್ ಕ್ಲಾತ್ ತೊಗೊಂಡಿದ್ದೀನಿ, ಅಂದರೆ ಪಾಲಿಸ್ಟರ್ ಥರ ಕ್ಲಾತ್ ತೊಗೊಂಡಿದ್ದೀನಿ. ಸೊ ಇದು ನನಗೆ ಸಿಂಕ್ ಆಗಲ್ಲ. ಮೇನ್ ಫ್ಯಾಬ್ರಿಕ್ಕು ಸಿಂಕ್ ಆಗಿಬಿಡುತ್ತೆ. ಅವಾಗೇನಾಗುತ್ತೆ ಅಂದರೆ ನಿಮಗೆ ಮೇನ್ ಫ್ಯಾಬ್ರಿಕ್ ಮೇಲಕ್ಕೆ ಹೋಗ್ಬಿಡುತ್ತೆ, ಲೈನಿಂಗು ಕೆಳಗಡೆ ಬಂದುಬಿಡುತ್ತೆ. ಈ ಥರ ಪ್ರಾಬ್ಲಮ್ ತುಂಬ ಜನಕ್ಕೆ ಆಗುತ್ತೆ. ಸೊ ಹಾಗಾಗಿ ನೀವು 3ರಿಂದ 4 ಇಂಚಷ್ಟು ನೀವು ಲೈನಿಂಗ್ನ ಮೇಲಕ್ಕೇ ಇಟ್ಕೋಬೇಕು ಮೇನ್ ಫ್ಯಾಬ್ರಿಕ್ಕಿಂತ. ಆವಾಗ ನಿಮ್ಗೆ ಆ ಥರ ಪ್ರಾಬ್ಲಮ್ಮು ಬರೋದಿಲ್ಲ. ನೋಡಿ, ನಾನಿಲ್ಲಿ 38 ಇಂಚು ತೊಗೋತಾ ಇದ್ದೀನಿ. ಅದರಲ್ಲಿ 1.5 ಇಂಚು ಮೈನಸ್ ಆದರೂ ನಮಗೆ 16.5 ಇಂಚು ರೆಡಿ ಬರುತ್ತೆ. ಆಯ್ತಲ್ಲ? ನೀವು ಒಂದು 4 ಇಂಚಷ್ಟು ಮೇಲಕ್ಕೆ ಇಟ್ಕೊಳ್ಳೋದು ಬೆಸ್ಟು ಈ ಒಂದು ಲೈನಿಂಗ್ ಕ್ಲಾತ್ನ. ಯಾಕಂದರೆ ನೀವು ಅದು ಹೇಳಿದ್ನಲ್ಲ ಮೇನ್ ಫ್ಯಾಬ್ರಿಕ್ ಸಿಂಕ್ ಆಗಿಬಿಡುತ್ತೆ ಕಾಟನ್ದಾದರೆ.
ಇದು ಲೈನಿಂಗು ಕ್ಲಾತು ಕೆಳಗಡೆ ಬಂದುಬಿಡುತ್ತೆ ಮೇನ್ ಫ್ಯಾಬ್ರಿಕ್ಗಿಂತ. ಈ ಥರ ಸಮಸ್ಯೆ ಆಗಬಾರ್ದಂದ್ರೆ ನೀವೇನು ಮಾಡಬೇಕು, ಲೈನಿಂಗ್ನ ಶಾರ್ಟು ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಯಾರೆಲ್ಲ ಹೊಸ್ದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ. ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡಿ, ಈ ರೀತಿ ಮೆಜರ್ಮೆಂಟ್ನ ತೊಗೊಂಡು ನಾನು ಒಂದು ಸ್ಟ್ರೈಟ್ ಲೈನ್ನ ಹೇಳ್ಕೊತಾ ಇದ್ದೀನಿ. ಈಗ ನಾವಿಲ್ಲಿ ಮೆಜರ್ಮೆಂಟ್ ಮಾಡ್ಕೋಬೇಕು. ನೆಕ್ ವಿಡ್ತ್ ಎಷ್ಟಿದೆ, ನೆಕ್ ವಿಡ್ತ್ ಎಷ್ಟು ಬೇಕು, ಶೋಲ್ಡರ್ ಎಷ್ಟು ಬೇಕು ಅನ್ನೋದನ್ನೆಲ್ಲ ನಾವಿಲ್ಲಿ ಮೆಜರ್ಮೆಂಟ್ನ ತೊಗೊಳ್ಳೋಣ ಬನ್ನಿ. ತುಂಬಾ ಈಸಿಯಾಗಿ ಈ ಒಂದು ಡ್ರೆಸ್ ಟಾಪ್ನ ಕಟ್ ಮಾಡ್ಕೋಬೋದು. ಫಸ್ಟಿಗೆ ನಾನು ನೆಕ್ ವಿಡ್ತ್ ತೊಗೋತಾ ಇದ್ದೀನಿ 3 ಇಂಚು. ನೀವು ಸ್ವಲ್ಪ ದಪ್ಪ ಇದ್ದಾರೆ ಅನ್ನೋದಾದರೆ ನೀವು 3 ಇಂಚ್ ನೆಕ್ ವಿಡ್ತ್ ತೊಗೊಳ್ಳಿ. ಇಲ್ಲ ಸಣ್ಣ ಇರೋರ್ಗಾದರೆ ನೀವು 2.5 ತೊಗೊಂಡ್ರು ಸಾಕಾಗುತ್ತೆ. ನೋಡಿ, ನಾನು ಶೋಲ್ಡರ್ ಮೆಜರ್ಮೆಂಟ್ ತೊಗೋತಾ ಇದ್ದೀನಿ 3.25 ಇಂಚು. 3 ಇಂಚ್ ನಂಗೆ ರೆಡಿ ಬೇಕು, ಅದಕ್ಕೆ 3.25 ಇಂಚ್ ತೊಗೋತಾ ಇದ್ದೀನಿ. 1/2 ಇಂಚು ಸ್ಲೀವ್ ಅಟ್ಯಾಚ್ಗೆ ಮತ್ತು ಕ್ಯಾನ್ವಾಸ್ ಅಟ್ಯಾಚ್ಗೆ 1/4 ಇಂಚು. ಈಗ ನಾನು ಆರ್ಮೋಲ್ನ ಮಾರ್ಕ್ ಮಾಡ್ತಾಯಿದ್ದೀನಿ. ಆರ್ಮೋಲ್ ಅಷ್ಟೇ ನಾನು ಇಲ್ಲಿ 7 ಇಂಚನ್ನ ತೊಗೋತಾ ಇದ್ದೀನಿ. ಆರ್ಮೋಲು ಅಷ್ಟೇ ನಿಮ್ಮ ಒಂದು ಈ ಡ್ರೆಸ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ದಪ್ಪ ಇದ್ದಾರಾ ಅಂಥವ್ರಿಗೆ ನೀವು 7.5 ತಗೋಬೇಕಾದ ಪರಿಸ್ಥಿತಿ ಬರುತ್ತೆ. ಇನ್ನು ಸಣ್ಣ ಇದ್ದಾರಾ ಅವ್ರಿಗೆ ನೀವು 6.5, 6 ಈ ಥರ ನಿಮಗೆ ಆರ್ಮೋಲಲ್ಲೂ ಚೇಂಜಸ್ನ ಮಾಡ್ಕೋತಾ ಇರಬೇಕು. ಒಂದೇ ಥರ ಎಲ್ಲದಕ್ಕೂ ಬರೋದಿಲ್ಲ. ಎಲ್ಲ ಡ್ರೆಸ್ಗೂ ಎಲ್ಲ ಸೈಜ್ಗೂ ಒಂದೇ ಥರ ಮೆಜರ್ಮೆಂಟು ಬರೋದಿಲ್ಲ. ಚೆಸ್ಟ್ ಮೆಜರ್ಮೆಂಟ್ ಬರ್ತಿದೆ ನನಗೆ 20 ಇಂಚು. ಅದರಲ್ಲಿ ಡಿವೈಡೆಡ್ ಬೈ 2 ಮಾಡ್ಕೊಳ್ಳೋಣ ಅಂದರೆ 10 ಬರುತ್ತೆ. ನಾನು 1/2 ಇಂಚು ಎಕ್ಸ್ಟ್ರಾನೇ ತಗೋತಾ ಇದ್ದೀನಿ, 10.5. ಯಾಕಂದರೆ ಬಟ್ಟೆ ಸಿಂಕ್ ಆಗುತ್ತಲ್ಲ, ಸಿಂಕ್ ಆದಾಗ ನಮಗೆ ಟೈಟ್ ಆಗಿಬಿಡುತ್ತೆ. ಸೊ ಹಾಗಾಗಿ 1/2 ಇಂಚ್ ನಾನು ಎಕ್ಸ್ಟ್ರಾ ತಗೋತಾ ಇದ್ದೀನಿ. ನಿಮಗೆ ಬೆಸ್ಟ್ ಐಡಿಯಾನ ಹೇಳ್ತೀನಿ ನೋಡಿ, ಟೇಪ್ ಈ ರೀತಿ ಇಟ್ಕೊಳ್ಳಿ. ನೀವು ಶೋಲ್ಡರ್ ಅಟ್ಯಾಚ್ ಏನಿದೆಯೋ ಟೇಪ್ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡಾಗ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ಗೆ ಎಲ್ಲಿಗೆ ಬರುತ್ತೆ, ಚೆಸ್ಟ್ ಮೆಜರ್ಮೆಂಟು 7 ಹತ್ರ ಬರುತ್ತೆ. 7ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ವೇಸ್ಟ್ ಮೆಜರ್ಮೆಂಟು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. 13ಗೆ ವೇಸ್ಟ್ ಮೆಜರ್ಮೆಂಟ್ ಬರ್ತಾಯಿದೆ. ಈ ಹಿಪ್ ಮೆಜರ್ಮೆಂಟ್ ಎಲ್ಲಿ ಬರ್ತಿದೆ ನೋಡಿ, 19ಗೆ ಹಿಪ್ ಮೆಜರ್ಮೆಂಟು ಬರ್ತಾಯಿದೆ. ನಮಗೆ 7, 7 ಇಂಚು, 13 ಇಂಚು, 19 ಇಂಚು ನಮಗೆ ಚೆಸ್ಟು, ವೇಸ್ಟು, ಹಿಪ್ ಮೆಜರ್ಮೆಂಟ್ಗೆ ಮಾರ್ಕಿಂಗ್ ಪಾಯಿಂಟ್ಸ್ ಅಂತಲೇ ಹೇಳ್ಬೋದು. ಈ ರೀತಿ ನೀವು ಪಾಯಿಂಟ್ಸ್ನ ಮಾಡ್ಕೊಂಡ್ಮೇಲೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಯಾವ ರೀತಿ ಅಂತ ನೋಡಿ, ಟೇಪ್ನ ಈ ರೀತಿ ಇಟ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ? ಈ ರೀತಿ ಟೇಪ್ನ ಇಟ್ಕೊಂಡು ನೋಡಿ, 7ಗೆ ಚೆಸ್ಟ್ ಪಾಯಿಂಟು, 13ಗೆ ವೇಸ್ಟ್ ಪಾಯಿಂಟು, 19ಗೆ ಹಿಪ್ ಪಾಯಿಂಟು, ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. 3 ಮಾರ್ಕ್ಸು. ಅರ್ಥ ಆಯ್ತಲ್ಲ? ಇದು ಚೆಸ್ಟು, ವೇಸ್ಟು ಮತ್ತು ಹಿಪ್ ಮೆಜರ್ಮೆಂಟು. ಇಷ್ಟು ಈ ಥರ ಟ್ರಿಕ್ಸ್ನ ನೀವು ಫಾಲೋ ಮಾಡಿ ಈಸಿಯಾಗಿ ನೀವು ಡ್ರೆಸ್ ಟಾಪ್ನ ಕಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಈ ಥರ ಇವಾಗ ಚೆಸ್ಟು, ವೇಸ್ಟು, ಹಿಪ್ಪು 3ಕ್ಕೂ ನೀವು ಸ್ಟ್ರೈಟ್ ಲೈನ್ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಈಗ ನೋಡಿ ಎಷ್ಟಿದೆ ನೆಕ್ ವಿಡ್ತು ಮತ್ತು ಶೋಲ್ಡರು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ವಿಡ್ತು ಶೋಲ್ಡರ್ ಇದೆ ನನಗೆ 6.25 ಇಂಚು. 6.25 ಇಂಚ್ ಇಲ್ಲೂ 6.25 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋತೀನಿ. ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ ಎಳ್ಕೊಳ್ಳೋಣ. ಈ ರೀತಿ ಲೈನ್ ಎಳ್ಕೊಂಡ್ಮೇಲೆ ನೋಡಿ 10ವರೆಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ. ಈಗ ವೇಸ್ಟ್ ಮೆಜರ್ಮೆಂಟ್ 19 ಡಿವೈಡೆಡ್ ಬೈ ನಮಗೆ 2 ಮಾಡ್ಕೋಬೇಕು. ನೋಡಿ, ಟೇಪ್ನ ಈ ರೀತಿ 19 ಫೋಲ್ಡ್ ಮಾಡಿ ನಿಮ್ಗೆ ಎಷ್ಟು ಬರ್ತೈತೆ ಅಂತ ಚೆಕ್ ಮಾಡಿ. ಎಷ್ಟು ಬಂತು ನಿಮಗೆ? 8.25 ಇಲ್ಲ 8.25, ಅದು 8.25 ಬಂತು. ಅದಕ್ಕೂ ನಾನು 1/2 ಇಂಚು ಆ್ಯಡ್ ಮಾಡ್ಕೊಳ್ತೀನಿ. 8.25 ಇಂಚು ಬರುತ್ತೆ. ಒಂಬತ್ತು ಇಲ್ಲ 19ಕ್ಕೆ 9.25 ಬರುತ್ತೆ. 9.25, 9.25, 9.25 ಎಷ್ಟು ಬರುತ್ತೆ. ಸೊ ಅದನ್ನು ನೀವು ಫೋಲ್ಡ್ ಮಾಡಿಕೊಂಡ್ರೆ ನಿಮ್ಗೆ ಟೇಪ್ ಗೊತ್ತಾಗುತ್ತೆ. ನೋಡಿ, ವೇಸ್ಟ್ ಮೆಜರ್ಮೆಂಟ್ ಬಂತು 9.25, ಹಿಪ್ ಮೆಜರ್ಮೆಂಟ್ ಬಂತು ನನಗೆ 11 ಬಂತು. ಅದಕ್ಕೆ ಇನ್ನೊಂದು 1/2 ಇಂಚನ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ನೋಡಿ, 1.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ. ಆಮೇಲೆ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತೀನಿ, ಫ್ರಂಟು ಮತ್ತು ಬ್ಯಾಕ್ದು. ಅರ್ಥ ಆಗ್ತಾಯಿತ್ತಲ್ಲ? ಫ್ರಂಟು ಶೇಪು ಮತ್ತು
ಬ್ಯಾಕ್ ಶೇಪು. ಇಲ್ಲಿ ಮಿಡ್ಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಆರ್ಮೋಲ್ನ ಶೇಪ್ನ ಡ್ರಾ ಮಾಡಬೇಕಾಗತ್ತೆ. ಈ ರೀತಿ ಇದು ಆರ್ಮೋಲ್ ಶೇಪು ಬ್ಯಾಕ್ ಪಾರ್ಟ್ಗೆ, ಇದು ಫ್ರಂಟ್ ಪಾರ್ಟ್ಗೆ. ಅರ್ಥ ಆಯ್ತಲ್ಲ? ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು. ಈಗ ನೀವು ಈ ಥರ ಕರ್ವ್ ಸ್ಕೇಲ್ ತಗೊಳ್ಳಿ, ನೀಟಾಗಿ ಈ ರೀತಿ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಡ್ರಾ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಡ್ರೆಸ್ಸದು. ಅರ್ಥ ಆಯ್ತಲ್ಲ? ಶೇಪು ಪರ್ಫೆಕ್ಟಾಗಿ ಕೂತ್ಕೊಂಡ್ರೆ ನಿಮಗೆ ಡ್ರೆಸ್ಸು ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಚೆಸ್ಟು ವೇಸ್ಟು ಹಿಪ್ಪು ಎರಡೂ ಮುಗೀತು. ಈಗ ನೀವು ಎಕ್ಸ್ಟ್ರಾ ಎಷ್ಟು ತಗೋಬೇಕು ನಿಮ್ಮ ಚಾಯ್ಸ್ ಅದು. ನಾನಿಲ್ಲಿ 1.5 ಇಂಚ್ ತಗೋತಾ ಇದ್ದೀನಿ. ನೀವು 2 ಇಂಚ್ ಬೇಕಾದ್ರೂ ತೊಗೋಬೋದು, ತೊಂದರೆ ಇಲ್ಲ. ನೋಡಿ, ಇಲ್ಲಿ ವೇಸ್ಟ್ 20 ಮಾತ್ರ ನೀವು 1 ಇಂಚ್ ಎಕ್ಸ್ಟ್ರಾ ತಗೋಬೇಕಾಗತ್ತೆ. ಯಾಕಂದರೆ ನಮಗೆ ಸೈಡ್ ಫೋಲ್ಡಿಂಗ್ಸ್ ಬರುತ್ತಲ್ಲ, ಸೊ ಹಾಗಾಗಿ ಇಲ್ಲಿ ನಾವು ಜಾಸ್ತಿ ಕ್ಲಾತ್ ತಗೊಂಡ್ರೆ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಲ್ಲ. ಸೊ ಹಾಗಾಗಿ ಅಲ್ಲಿ 20 1 ಇಂಚ್ ತಗೋತೀನಿ. ಚೆಸ್ಟು ವೇಸ್ಟ್ ಹತ್ರ 1.5 ಇಂಚನ್ನ ತಗೊಳ್ತೀನಿ. ನೆಕ್ಸ್ಟ್ ಮೆಜರ್ಮೆಂಟ್ ಟಾಪ್ನ ಯೂಸ್ ಮಾಡಿಕೊಂಡು ಬಾಟಮ್ ಎಷ್ಟು ಲೆಂತ್ ವಿಡ್ತಿದೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ, ಬಾಟಮ್ ವಿಡ್ತಿದೆ 26 ಇಂಚು. ಅದನ್ನ ಡಬಲ್ ಫೋಲ್ಡ್ ಮಾಡಿಕೊಂಡು ನಿಮಗೆ ಎಷ್ಟು ಬರುತ್ತೆ ಅಂತ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬಾಟಮಲ್ಲೂ ನೀಟಾಗಿ ಅಗಲವಾಗಿರುತ್ತೆ ಕ್ಲಾತು. ಇಲ್ಲಾಂದರೆ ಸ್ವಲ್ಪ ಸಣ್ಣ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಸೈಡ್ಸ್ ನಿಮ್ಗೆ ಪ್ಯಾಂಟ್ ಹಾಕ್ಕೊಂಡಿರ್ತೀವಲ್ಲ, ಸೈಡ್ಸ್ ಎಲ್ಲ ನೀಟಾಗಿ ಫಿನಿಶಿಂಗು ಕಾಣಲ್ಲ. ಸೊ ಹಾಗಾಗಿ ಬಾಟಮ್ ನೀವು ಸ್ವಲ್ಪ ವಿಡ್ತು ಚೆನ್ನಾಗಿ ತಗೊಂಡ್ರೇ ಡ್ರೆಸ್ಸು ಪರ್ಫೆಕ್ಟಾಗಿ ಬರುತ್ತೆ. ಟಾಪು ಈ ರೀತಿ ಮಾರ್ಕಿಂಗ್ ಅನ್ನೋದು ಮುಗೀತು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಮಾರ್ಕಿಂಗ್ ಅನ್ನೋದು ಮುಗಿಸ್ಕೊಂಡೆ ಅಂತ. ಇಲ್ಲಿ ನನ್ನ ಫ್ರೆಂಡ್ ಬಂದಿದ್ರು, ಅವರು ಕೇಳ್ತಿದ್ರು ಇದು ಹೆಂಗೆ ಬರ್ತಿತ್ತು ಅಂತ. ಸೊ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಕಟ್ ಮಾಡಿದೆ ಇದನ್ನು. ನೆಕ್ಕು ನಿಮಗೆ ಮೆಜರ್ಮೆಂಟ್ ಬ್ಲೌಸಲ್ಲಿ ನೆಕ್ ಕಡಿಮೆ ಇದೆ ಅಂತಂದರು. ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನಿಲ್ಲಿ ನೆಕ್ ವಿಡ್ತ್ ಎಷ್ಟಿದೆ, ನೆಕ್ ಲೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ. ನೋಡಿ 6 ಬರುತ್ತೆ ಇಲ್ಲಿ ರೆಡಿ. ಬ್ಯಾಕದು ಬಂದು 7.5 ಬರುತ್ತೆ. ಸೊ ಫ್ರಂಟಿಗೆ ನಾನು ರೆಡಿ 6.5 ಬರೋ ಥರ ಮಾರ್ಕ್ನ ಮಾಡ್ತಾಯಿದ್ದೀನಿ. ಅಂದರೆ 7 ಇಂಚ್ ತೊಗೊಂಡಿದ್ದೀನಿ, ರೆಡಿ ನಿಮಗೆ 6.5 ಇಂಚು ಬರುತ್ತೆ. ಶೋಲ್ಡರ್ ಅಟ್ಯಾಚ್ ಆದಮೇಲೆ ಉಳಿದಿದ್ದು ನಿಮಗೆ ನೆಕ್ಕಿಗೆ ಬರುತ್ತೆ. ಈ ರೀತಿ ಮಾರ್ಕ್ ಮಾಡ್ಕೋಬೇಕು. 3 ಇಂಚ್ ವಿಡ್ತ್, ನೀವು ಬಾಟಮಲ್ಲೂ ಅಷ್ಟೇ 3 ಇಂಚ್ ವಿಡ್ತಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಬೇಕಾದ್ರೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ಅದು ನಿಮ್ಮ ಚಾಯ್ಸು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಡ್ರಾ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ಈ ರೀತಿ ಫ್ರಂಟ್ ಪಾರ್ಟು ರೆಡಿ ಆಯಿತು. ಯಾರಿಗೆಲ್ಲ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಖಂಡಿತ ಎಕ್ಸ್ಪ್ಲೈನ್ ಮಾಡಿ ಕೇಳಿ. ನಮ್ಗೆ ಡೌಟ್ ಯಾವ ರೀತಿ ಡೌಟ್ ಇದೆ ಅಂತ ಕೇಳಿ, ನಾನು ಖಂಡಿತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ನಾನು ಖಂಡಿತ ನಿಮಗೆ ರಿಪ್ಲೈ ಅನ್ನೋದು ಕೊಡ್ತೀನಿ. ಈಗ ಮಾರ್ಕಿಂಗ್ ಮೇಲೇ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಮಾರ್ಕಿಂಗ್ ಮೇಲೇ ನೋಡಿ, ಇಲ್ಲಿ ಫ್ರಂಟ್ ಶೇಪು ಬ್ಯಾಕ್ ಶೇಪ್ ಎರಡೂ ಹಾಕಿದ್ದೀನಿ. ಫ್ರಂಟ್ ಶೇಪಲ್ಲಿ ಕಟ್ ಮಾಡಬಾರ್ದು, ಬ್ಯಾಕ್ ಶೇಪ್ ಅಷ್ಟೇ ಕಟ್ ಮಾಡಬೇಕಾಗತ್ತೆ. ಯಾಕಂದರೆ ಫ್ರಂಟ್ ಶೇಪು ಫ್ರಂಟಿಗೆ ಮಾತ್ರ ಕಟ್ ಮಾಡ್ಕೋಬೇಕು. ಎರಡಕ್ಕೂ ನೀವು ಫ್ರಂಟ್ ಶೇಪ್ ಕಟ್ ಮಾಡಿದ್ರೆ ನಿಮಗೆ ಡ್ರೆಸ್ ಟಾಪ್ ಅನ್ನೋದು ಹಾಳಾಗ್ಬಿಡುತ್ತೆ, ಚೂಡಿದಾರ. ನೀಟಾಗಿ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಡ್ರೆಸ್ ಟಾಪು ಅಂದರೆ ಚೂಡಿದಾರು ರೆಡಿ ಆಯಿತು. ನೀವು ಹತ್ರ ವೇಸ್ಟ್ ಹತ್ರ ಚೆಸ್ಟ್ ಹತ್ರ ಎಲ್ಲ ನೀಟಾಗಿ ಕಟ್ ಮಾರ್ಕ್ಸ್ ಇಟ್ಕೊಳ್ಳಿ. ಸ್ಟಿಚ್ ಮಾಡಬೇಕಾದ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ.
ಹುಷಾರು. ನ್ಯಾಚ್ ಹೊಡಿಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹೊಡೀರಿ, ಯಾಕಂದರೆ ನಾನೊಂದು ಸಲ ಕೈನೇ ಕಟ್ ಮಾಡ್ಕೊಂಬಿಟ್ಟಿದ್ದೆ. ಈ ಥರ ನ್ಯಾಚ್ ಹೊಡಿಯೋಕೆ ಹೋಗಿ ಕೈನೇ ಕಟ್ ಮಾಡ್ಕೊಂಬಿಟ್ಟಿದ್ದೆ. ತುಂಬಾ ಬ್ಲಡ್ ಎಲ್ಲ ತುಂಬ ಬಂದುಬಿಡ್ತು. ಹಾಸ್ಪಿಟ್ಲಿಗೆ ಹೋಗಿ ಬರೋವರೆಗೂ ಆ ಬ್ಲಡ್ ಬರೋದು ನಿಲ್ಲೇ ಇಲ್ಲ, ಅಷ್ಟು ಜಾಸ್ತಿ ಕಟ್ ಆಗಿಬಿಟ್ಟಿತ್ತು. ಸೊ ಕೇರ್ಫುಲ್ಲಾಗಿ ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ ಕತ್ತರಿಗಳನ್ನ. ಈಗ ಫ್ರಂಟ್ ಶೇಪ್ನ ತೆಗಿತಾ ಇದ್ದೀನಿ ನೋಡಿ. 1/2 ಇಂಚ್ ಮಾರ್ಜಿನ್ಗೆ ನೀಟಾಗಿ ಫ್ರಂಟ್ ಶೇಪ್ನ ತೆಗಿಬೇಕು. ನೋಡಿದ್ರಲ್ಲ, ನೀಟಾಗಿ ಫ್ರಂಟ್ ಶೇಪ್ ಅನ್ನೋದು ತೆಗೆದಿದ್ದಾಯಿತು. ಫ್ರಂಟು ಬ್ಯಾಕು 2 ಡ್ರೆಸ್ ಟಾಪು ರೆಡಿ ಆಗೋಯ್ತು. ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಮೇನ್ ಫ್ಯಾಬ್ರಿಕನ್ನು ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಹೂವು ಏನಾದರೂ ಡೈರೆಕ್ಷನ್ ಮೇಲಕ್ಕೈತಾ ಇಲ್ಲ ಕೆಳಗಡೆಗಿದೆಯಾ, ಯಾವ ಥರ ಡಿಸೈನ್ ಬಂದಿದೆ, ಯಾವ ಥರ ಕಟ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ ಅಂತ ಒಂದು ಸಲ ಯೋಚನೆ ಮಾಡಿ ಕ್ಲಾತ್ನ ಕಟ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ನಾನು ಓಪನ್ ಕಡೆ ಆ ಕಡೆ ಹೋಗೋ ಥರ, ಕ್ಲೋಸು ನಮ್ಮ ಕಡೆ ಇರೋ ಥರ ಕ್ಲಾತ್ನ ಹಾಕ್ಕೊಂಡಿದ್ದೀನಿ. ಇದ್ರ ಮೇಲೆ ಈಗಾಗಲೇ ನಾವೇನು ಕಟ್ ಮಾಡಿದ್ದೀವೋ ಏನು ಕಟ್ ಮಾಡಿ ಲೈನಿಂಗ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಳ್ಳೋಣ. ಈ ರೀತಿ ಬ್ಯಾಕ್ ಪಾರ್ಟ್ದು ಮೇನ್ ಫ್ಯಾಬ್ರಿಕ್ ಎತ್ಕೊಳ್ಳಿ, ಲೈನಿಂಗ್ ಎತ್ಕೊಳ್ಳಿ. ಯಾಕಂದರೆ ನಾವು ಶೇಪ್ ಕಟ್ ಮಾಡಿರಲ್ಲ ಅದಕ್ಕೆ ಆರ್ಮೋಲ್ ಹತ್ರ. ಸೊ ಅದು ಶೇಪ್ ಕಟ್ ಮಾಡಿರೋದು ಎತ್ಕೊಂಡ್ರೆ ನಿಮಗೆ ಅಲ್ಲಿ ಸ್ವಲ್ಪ ಲೆಸ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಬ್ಯಾಕ್ ಪಾರ್ಟ್ ಎತ್ಕೊಂಡು ಈ ರೀತಿ ಇಟ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಮಾರ್ಜಿನ್ಗೆ ಬಟ್ಟೆ ಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ, ಈಗ ಕ್ಲಾತ್ನ ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಕ್ಸ್ಟ್ರಾನೇ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಸ್ಟಿಚ್ ಮಾಡ್ಕೋಬೇಕಾದ್ರೆ ಹೆಚ್ಚು ಕಡಿಮೆ ಬಂದ್ಬಿಡುತ್ತೆ ನೀವು ಬಟ್ಟೆ ಎಕ್ಸ್ಟ್ರಾ ಬಿಟ್ಟಿಲ್ಲ ಅಂದರೆ. ಸೊ ಹಾಗಾಗಿ ನೋಡಿ, ಇದು 4 ಫೋಲ್ಡಿಂಗ್ ಇದೆ, ಅಂದರೆ ಒಂದು ಪೀಸು ಬ್ಯಾಕು, ಒಂದು ಪೀಸು ರೈಟಿಗೆ. ಈ ಥರ ಡಬಲ್ ಫೋಲ್ಡಿಂಗಲ್ಲಿ ಹಾಕ್ಕೊಂಡು ಕಟ್ ಮಾಡಿಕೊಂಡೆ. ನನ್ನ ಬಾಡಿ ಪಾರ್ಟು ಮುಗೀತು ಚೂಡಿದಾರದು. ಈಗ ಸ್ಲೀವ್ ಪಾರ್ಟ್ನ ಕಟ್ ಮಾಡೋಣ. ಬನ್ನಿ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ಉಳಿದಿರೋ ಕ್ಲಾತ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಉಳಿದಿರೋ ಕ್ಲಾತ್ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ನಿಮ್ಗೆ ಆರ್ಮೋಲ್ ಲೂಸು ಅಂದರೆ ಸ್ಲೀವ್ ಲೂಸು ಆರ್ಮೋಲ್ ಹತ್ರ ಎಷ್ಟು ಬೇಕು ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ಲ? ನೋಡಿ, ಈ ರೀತಿ ನೀಟಾಗಿ ಫೋಲ್ಡ್ನ ಮಾಡ್ಕೋಬೇಕಾಗತ್ತೆ. ಈಗ ನಾವು ಸ್ಲೀವ್ ಮೆಜರ್ಮೆಂಟ್ನ ತಗೋಬೇಕು. ಇದು ರೆಡಿ 8.5 ಇದೆ. ನಾವು ರೆಡಿ 8.5 ಬೇಕಂದರೆ ಅದಕ್ಕೆ 1.5 ಇಂಚಷ್ಟು ಆ್ಯಡ್ ಮಾಡಬೇಕು. ಯಾಕಪ್ಪ ಅಂದರೆ ನಾವು ಬ್ಲೌಸಿಗೆ ಸ್ಲೀವ್ ಫಿನಿಶಿಂಗ್ ಕೊಟ್ಟಂಗೆ ಡ್ರೆಸ್ಸಿಗೆ ಕೊಡಬಾರ್ದು. ಬಾಟಮಲ್ಲಿ ನೀವೇ 1.5 ಇಂಚು ಆ್ಯಡ್ ಮಾಡಲೇಬೇಕು. 1 ಇಂಚು ಅಂದರೆ ಡಬಲ್ ಫೋಲ್ಡ್ ಮಾಡ್ಕೊಳ್ಳೋಕ್ಕೆ 1 ಇಂಚ್ ಆ್ಯಡ್ ಮಾಡಬೇಕು ಬಾಟಮಲ್ಲಿ. 1 ಇಂಚ್ ಜೊತೆಗೆ ನೋಡಿ, ಕಸ್ಟಮರ್ ಹೇಳಿದ್ದಾರೆ ನಮಗೆ 1/2 ಇಂಚು ಕಡಿಮೆ ಮಾಡಿ ಅಂತ. ಮತ್ತೆ ಹೇಳಿದ್ರು 1/2 ಇಂಚ್ ಎಕ್ಸ್ಟ್ರಾನೇ ಮಾಡಿ, ಕಡಿಮೆ ಮಾಡಬೇಡಿ ಅಂತ. ಆವಾಗವಾಗ ನಾವು ಚೇಂಜಸ್ ಮಾಡ್ಕೋತಾ ಇರಬೇಕಾಗತ್ತೆ. ಆ್ಯಡ್ ಮಾಡಬೇಕೀಗ. ನಮಗೆ 8.5 ರೆಡಿ ಬೇಕಂದರೆ ಅದಕ್ಕೆ 1.5 ಆ್ಯಡ್ ಮಾಡ್ಕೋಬೇಕು. 1.5 ಆ್ಯಡ್ ಮಾಡಿಕೊಂಡ್ರೆ ನಮಗೆ ಬರುತ್ತೆ 10 ಇಂಚು. ಈ ರೀತಿ ನೀಟಾಗಿ ಮಾರ್ಕ್ ಹಾಕ್ಕೊಂಡು ಒಂದ್ಸಲ ಬ್ಯಾಕ್ ಪಾರ್ಟ್ ತೊಗೊಂಡು ಆರ್ಮೋಲ್ದು ಮೆಜರ್ಮೆಂಟ್ ಎಷ್ಟು ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಟ್ಕೊಂಡು ನೀವು ಯಾವ ರೀತಿ ಬ್ಲೌಸ್ಗೆ ಚೆಕ್ ಮಾಡ್ತೀರೋ ಅದೇ ರೀತಿ ಚೆಕ್ನ ಮಾಡ್ಕೋಬೇಕಾಗತ್ತೆ, ಎಷ್ಟು ಅಗಲ ಬೇಕು ಅಂತ. ನೋಡಿ,
ಈ ರೀತಿ ಚೆಕ್ ಮಾಡ್ಕೊಂಡಿದ್ದಾದಮೇಲೆ ನನಗೆ ರೆಡಿ ಬೇಕು 10 ಇಂಚು. 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ನೀವು ಇಲ್ಲೂ ಸಹ ಈ ರೀತಿ ಫೋಲ್ಡ್ ಮಾಡಿಕೊಂಡು ಟೇಪ್ನ ಇಟ್ಟು ಚೆಕ್ ಮಾಡಿ ನಿಮ್ಗೆ ಎಷ್ಟು ಬರುತ್ತೆ ಆರ್ಮೋಲ್ ಲೂಸ್ ಅಂತ. ನೋಡಿ 10 ಇಂಚು ಬರ್ತಾಯಿದೆ. 10 ಇಂಚು ನಮಗೆ ಬೇಕಾಗಿರೋದು ಆರ್ಮೋಲ್ ಲೂಸು. 10 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲೂ ಸಹ 10 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ನ ಡ್ರಾ ಮಾಡೋಣ. ಇಷ್ಟ ಆದಮೇಲೆ ನಿಮಗೆ ನೆಕ್ ಡೌನಿಂಗ್ ತಗೊಳ್ಳಿ 3.5 ಇಂಚು. 3.5 ಇಂಚು ಹ್ಯಾಂಡ್ಸ್ ಡೌನಿಂಗ್ ತೊಗೊಂಡ್ಮೇಲೆ ಅಲ್ಲಿ ನೀವು ಎಕ್ಸ್ಟ್ರಾ ಕ್ಲಾತ್ ಎಷ್ಟು ಬಿಟ್ಟಿರೋ 1.5 ಬಿಟ್ಟರೆ 1.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ 2.25ಗೆ ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ನೀವು ಬ್ಲೌಸ್ಗಾದರೆ 2.5, ಡ್ರೆಸ್ಗಾದರೆ 2.25. ಯಾಕಪ್ಪ ಅಂದರೆ ನಾವು ಬ್ಲೌಸ್ ಹಾಕುವಷ್ಟು ಫಿಟ್ಟಿಂಗಾಗಿ ಈ ಒಂದು ಚೂಡಿದಾರ ಹಾಕ್ಕೊಳ್ಳಲ್ಲ. ಸೊ ಹಾಗಾಗಿ ಈ ರೀತಿ ಶೇಪ್ನ ಡ್ರಾ ಮಾಡ್ಕೋಬೇಕು. ಈ ರೀತಿ ಶೇಪ್ನ ಡ್ರಾ ಮಾಡ್ಕೊಂಡ್ಮೇಲೆ ನಿಮ್ಗೆ ಪರ್ಫೆಕ್ಟಾಗಿ ಹ್ಯಾಂಡು ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಹ್ಯಾಂಡ್ ಲೂಸು ಅಷ್ಟೇ, ಇವರಿಗೆ ಬಾಟಮ್ ಹ್ಯಾಂಡ್ ಲೂಸು ತುಂಬಾ ಜಾಸ್ತಿ ಇದೆ. ನೋಡಿ, ಒಂದೊಂದು ಬಾಡಿಗೆ ಒಂದೊಂದು ಥರ ವೇರಿಯೇಷನ್ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ನಾವು ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ. ಹ್ಯಾಂಡ್ ಲೂಸ್ ಚೆಕ್ ಮಾಡ್ಕೊಂಡು ಮೆಜರ್ಮೆಂಟ್ ಮಾಡಿಕೊಂಡು ಅದ್ರ ಮೇಲೆ ಮೆನ್ಷನ್ ಮಾಡಿ, ಮತ್ತು ಎಕ್ಸ್ಟ್ರಾ ಮಾರ್ಜಿನ್ ಎಷ್ಟು ಬಿಟ್ಟಿದ್ದೀರಾ ಅಷ್ಟು ನೀವು ಇಲ್ಲೂ ಎಕ್ಸ್ಟ್ರಾ ಮಾರ್ಜಿನ್ ಬಿಟ್ಟು ಕಟ್ ಮಾಡ್ಕೋಬೇಕು. ನೋಡಿ, ಈಗ ಪರ್ಫೆಕ್ಟಾಗಿಲ್ಲಿ 1 ಇಂಚಿನ ಮೈನಸ್ ಮಾಡ್ತಾಯಿದ್ದೀನಿ. ಸಾರಿ, ಇದು 1.5 ಇಂಚು ಮೈನಸ್ ಮಾಡಿಬಿಟ್ಟೆ. 1 ಇಂಚು ಮೈನಸ್ ಮಾಡ್ತೀನಿ. ಈ ರೀತಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಪರ್ಫೆಕ್ಟಾಗಿ ನನಗೆ ಡ್ರೆಸ್ದು ಚೂಡಿದಾರ್ ಟಾಪು ರೆಡಿಯಾಗಿದೆ. ಚೂಡಿದಾರ್ ಸ್ಲೀವು ರೆಡಿ ಆಯಿತು. ಈಗ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಕಟ್ಟಿಂಗ್ ಅನ್ನೋದು ಮುಗಿದೋಯ್ತು. ಈಗ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ಟಿಂಗು ಸಹ ಮುಗೀತು ಸ್ಲೀವ್ಸ್ದು. ಇಷ್ಟು ಸ್ಲೀವ್ಸ್ದು ಡ್ರೆಸ್ದು ಸ್ಲೀವ್ಸ್ ಕಟ್ಟಿಂಗು. ಸ್ಲೀವ್ಸ್ಗೆ ಯೂಶ್ವಲಿ ಯಾರು ಲೈನಿಂಗ್ ಹಾಕಲ್ಲ. ಸೊ ನಿಮಗೆ ಬೇಕು ಅಂದವರು ಖಂಡಿತ ಹಾಕ್ಕೋಬೋದು. ನಾನಿಲ್ಲಿ ಲೈನಿಂಗ್ ಹಾಕದೆ ಸ್ಲೀವ್ನ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು ಹಂಗೆ ಡೈರೆಕ್ಟಾಗಿ ಈ ಒಂದು ಮೇನ್ ಫ್ಯಾಬ್ರಿಕ್ ಮೇಲೇ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡೆ. ಸೊ ನೀವೇನಾದ್ರು ಲೈನಿಂಗ್ ಹಾಕ್ತೀನಿ ಅನ್ನೋದಾದರೆ ನೀವು ಲೈನಿಂಗ್ ಪೀಸ್ ಮೇಲೆ ಫಸ್ಟು ಕಟ್ ಮಾಡಿ ಆಮೇಲೆ ನೀವು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಸ್ಲೀವ್ನ ಕಟ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಶೇಪ್ ನಾನು ತೆಗೆದಿರಲಿಲ್ಲ, ಈಗ ಶೇಪ್ನ ಕೊಡ್ತಾಯಿದ್ದೀನಿ. ಇಷ್ಟು ಸ್ಲೀವ್ ಕಟ್ಟಿಂಗು. ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಇಲ್ಲ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈ ಮಾಡ್ತೀನಿ. ನನ್ನ ಡ್ರೆಸ್ ಪೂರ್ತಿ ಕಟ್ಟಿಂಗ್ ಅನ್ನೋದು ಮುಗೀತು. ಯಾರಿಗೆ ಈ ವಿಡಿಯೋ ಬಗ್ಗೆ ಏನು ಅಭಿಪ್ರಾಯ ಬಂತು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲೋ ಫ್ರೆಂಡ್ಸ್ ಎಲ್ಲ ಯಾರಿಗಾದರೂ ಕಲಿತಾ ಇರೋರಿಗೆ ಶೇರ್ ಮಾಡಿ. ಗುಡ್ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.